1 2 3 ತಿಮಿ 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 ಅವಳೆ ತಿಮಿ ಚಾಡ್ಕೊತ ಹಿಂದಿನೇ ಬತ್ತಾ ಸಕ್ಕತ್ ಮಾತ್ರ ಹಲೋ ಗೈಸ್, ಗುಡ್ ಮಾರ್ನಿಂಗ್. ಈಗ ರೆಡಿಯಾಗಿ ನಾವು ಸ್ಕೂಬಾ ಡೈವಿಂಗ್ ಹೋಗ್ತಾ ಇದ್ವಿ. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈ ಬೋಟೆ ನಮ್ಮದು. ಈಗ ಬನ್ನಿ ಹೋಗೋಣ. ಹಾಗೆ ಎಲ್ಲರೂ ಕಚ್ಚಿ ಹೇಳ್ಕೊಡ್ಬೇಕಂತ ಬ್ರೀತ್ ಮಾಡಿ ಒಂದ್ಸಲ ಉಸಿರಾಡ್ರಿ, ಬಾಯಿಂದ ಉಸಿರಾಡು. ಬಾಸ್ರಿ ಅವತ್ತು ಸಿಗ್ನಲ್ ಎಲ್ಲ ಗೊತ್ತಿ. ಮುಗೀತು. ಸಖತ್ ಮಾತ್ರ ಎಷ್ಟು ಕ್ರೇಜಿ ಆಗಿತ್ತು ಅಂದ್ರೆ ನಿಜವಾಗ್ಲೂ ಒಳಗಡೆ ಹೋಗ್ಬಿಟ್ಟು ನಾವು ಅಲ್ಲೇ ಇದ್ಬಿಡೋಣ ಅನಿಸ್ತಿತ್ತು. ಆ್ಯಕ್ಚುಲಿ ನನ್ಗೆ ಇನ್ನೂ ಇರಬೇಕು ಅಂತ ಅನಿಸ್ತಿತ್ತು, ಬಟ್ ಟೈಮೇ ಆಗೋಗಿತ್ತು. ಜಾಸ್ತಿ ಹೊತ್ತಿರಲ್ಲ, ಲೈಕ್ ಜಾಸ್ತಿ ಹೊತ್ತಿರಲ್ಲ, ಬರೀ ಎಷ್ಟು ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ ಇರಲಿಲ್ಲ, 10 ಮಿನಿಟ್ಸ್ 15 ಮಿನಿಟ್ಸ್ ಇತ್ತು ಅಷ್ಟೇ. ಇರಿ ಒಂದು ನಿಮಿಷ ಊಟಕ್ಕೆ.
ಇದೀವಿ. ಇಡಗುಂಜಿ ಗಣೇಶಪ್ಪ ಇದು ಅಂದರೆ ಇಡಗುಂಜಿ ಅಂದ್ರೆ ಊರ ಹೆವಿ ಊರು ಅನ್ಸುತ್ತೆ. ಇದು ಗಣಪತಿ ದೇವಸ್ಥಾನ ಆ್ಯಕ್ಚುಲಿ. ಹೊನ್ನಾವರ ನಮಗೆ ದೇವಸ್ಥಾನ ಐತೆ ಅಂತಲೇ ಗೊತ್ತಿರಲ್ಲ. ಏನೋ ದೇವಸ್ಥಾನ ಐತೆ ಅಂತಲೇ ಗೊತ್ತಿರಲ್ಲ. ಚೆನ್ನಾಗಿದೆ, ಪೀಸ್ಫುಲ್. ಬಸ್ಗೆ ಹೊಡಿ ತಪ್ಪಾಯ್ತು ಅಂತ. 1 2 3 4 5 ಏನೇ ಗೊತ್ತಾ, ಚಿಕನ್ ತಿನ್ಬೇಕು. ಅವ್ರ ದೇವಸ್ಥಾನ ಕರ್ಕೊಳ್ತಾರೆ ಅಂತ ನಾವೇ ಚೆನ್ನಾಗಿ ತಿನ್ಬಿಟ್ಟು ಹಾಂ, ಗಣಪತ ಪೇರು ಅವನಿಗೆ ಚಿಕ್ಕವನಲ್ವ, ಚಿಕ್ಕ ಮಕ್ಳನ್ನ ಜಾಸ್ತಿ ತಿನ್ನಿಸ್ತಾನೆ. ನೋಡಿ 1 2 3 4 5 10 ಎಷ್ಟು? ಪಾಪ ಹೊಟ್ಟೆ ಹಸಿದ್ಬಿಟ್ಟೈತೆ ಅವ್ರಿಗೆಲ್ಲ. ಈ ಕಡೆ ಹೋದ್ರು ಇಲ್ಲಿ ಎಷ್ಟು? 30 ಹಣ 220 ರೂಪಾಯಿ ಕೊಡ್ತೀರಿ. ಹಿಂದಿನೇ ಬತ್ತಾ ಪಾಪ ಬಿಸಿಲಲ್ಲಿ ತಿಮಿ 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 ಅವಳೆ ತಿಮಿ ಬಿಡು, ಅವೇ ತಿಂತವೆ. ಯಾವುದು ಇದು ನೋಡಿದು ನೋಡಿ ಅಂದರೆ ಅವಗೂ ಜಗಳ ಆಡುತ್ತೆ. ಈಗ ಎಲ್ಲಿ ಹೋಗ್ತೀರಾ ಅಂಕಲ್? ದೇವಸ್ಥಾನ ಇದೆ, ಹೋಗು ದಾರಿ ಹಾಂ, ಅಂಬುಲಿಂಗ. ಸಂಬುಲಿಂಗ. ಸೊ ಫೈನಲಿ ರೀಚ್ ಆದ್ವಿ ಇಲ್ಲಿ ಬೋಟಿಂಗ್. ಇದರಲ್ಲಿ ಹಾರ್ಸ್ ಪರ್ ಲೆಕ್ಕ ಆಗುತ್ತೆ ಇದರಲ್ಲಿ. ಅಂದರೆ ಒಂದು ಬೋಟಲ್ಲಿ ಎಷ್ಟು ಜನ ಬರ್ತಿದ್ದೀವಿ ಜನದ ಲೆಕ್ಕ ಅಲ್ಲ, ಒಂದು ಬೋಟ್ ಲೆಕ್ಕ ಇದು. ಲೈಕ್ 5 ಅವರು 2 ಅವರು 3 ಅವರು ಆ ಥರ ಇರುತ್ತೆ. ಸೊ ನಾವು ಇವಾಗ ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ಅಂದರೆ ಡೀಪ್ ಫಾರೆಸ್ಟು ಮತ್ತು ಮ್ಯಾಂಗ್ರೋವ್ ಅದೇನೋ ಇದೆ. ಸೊ ಅಲ್ಲಿ ಕಮ್ಮಿ ಮಾಡ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ. ನೋಡೋಣ ಬನ್ನಿ. ಐ ಡೋಂಟ್ ನೋ ಕೇಳಿಸುತ್ತೋ ಏನು ಅಂತ, ಬಟ್ ಹೊರಡ್ತು ಬೋಟು. ಮಾಡೋಕ್ಕಾಗ್ತಿಲ್ಲ ನನಗೆ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಗೈಸ್, ಇದೇ ನಂಗೆ ಇಷ್ಟ ಆಗಿದೆ. ಇದೆಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಒಂದೇ ಒಂದು ಬೋಟಲ್ಲಿ. ಕ್ಯೂಟ್. ಮ್ಯಾಂಗ್ರೋ ಫಾರೆಸ್ಟ್ ನೋಡಿದ್ದೀವಿ. ನಂಗೆ ಒಳ್ಳೆ ಝೂ ನೋಡ್ದಂಗೆ ಆಗ್ತಿದೆ ನಮ್ಮ ಮೈಸೂರಲ್ಲಿ. ಒಂದು ಡಿಫ್ರೆನ್ಸು ಇಲ್ಲಿ ಈ ಥರ ಇದೆ. ಏನಂತಾರೆ ಇದಕ್ಕೆ? ಮ್ಯಾಂಗ್ರೋ. ಅಲ್ಲೇ ಇದೆ ಕಟ್ಟಿಗೆ ಈ ಥರ ಸೇತುವೆ ಥರ ಇದೆ. ನಾವು ಅಲ್ಲಿ ರೋಡಲ್ಲಿ ಅನ್ಕೊಂಡಿರ್ತೀವಿ. ಅಷ್ಟೇ ಡಿಫ್ರೆನ್ಸ್ ರೀ. ಎಲ್ಲ ಮರ ಗಿಡಗಳು ಜಾಸ್ತಿ. ವೆಡ್ಡಿಂಗ್ ಶೂಟ್
ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡ್ತಿದ್ದಾರೆ. ನಮ್ಮ ಝೂ ಅಲ್ಲಿ ಹಂಗೆಲ್ಲ ಬಿಡಲ್ಲ, ಹೊಡೆದಾಡ್ತಾರೆ. ನಮ್ದ್ರಲ್ಲಿ ಏನೇ ಇದ್ರು ಸಿಟಿ ಬಸ್ ಸ್ಟ್ಯಾಂಡು, ಪ್ಯಾಲೇಸ್, ದೊಡ್ಡ ಗಡಿಯಾರ, ಚಿಕ್ಕ ಗಡಿಯಾರ ಅಲ್ಲಿ ಮಾಡ್ಕೊಂಡು ಇವಾಗ ಆ್ಯಕ್ಚುಲಿ ಅಲ್ಲೂ ಬಿಡ್ತಾ ಇಲ್ಲ. ಪೊಲೀಸ್ ಅವ್ರು ಏನಾರು ನೋಡಿದ್ರೆ ಅಲ್ಲೂ ಕಾಡು ಬಿಡಲ್ಲ, ಫುಲ್ ಕಾಡಿದು. ಏನಿದು ಕಾಡಂದ್ರೆ ಮಾಮೂಲಿ ಬೊಂಬುಗಳು. ಇದೇನೋ ಹಾಕಿದ್ದಾರೆ ಇರು. ಇದನ್ನೆಲ್ಲ ನೋಡ್ಬೋದು ಅಂತ ಈ ಪಕ್ಷಿಗಳು ಪ್ರಾಣಿಗಳನ್ನ. ಏನು ಕಾಣಿಸುತ್ತೆ ನಂಗಂತ ಗೊತ್ತಿಲ್ಲ. ಜಸ್ಟ್ ಸುಮ್ಮನೆ ನಡ್ಕೊಂಡು ಹೋಗ್ತಿದ್ದೀವಿ. ಮ್ಯಾಂಗ್ರೋವ್ ಫಾರೆಸ್ಟ್. ಅಲ್ಲಿಂದ ನಾವು ಆಗಲೇ ಬೋಟ್ ರೈಡ್ ಮಾಡಿದ್ವಿ, ಈಗ ಮತ್ತೆ ನಡ್ಕೊಂಡು ವಾಕ್ ರೈಡ್ ಮಾಡ್ತಾಯಿದ್ದೀವಿ. ಅಯ್ಯೋ ಇಲ್ಲಿ ನೋಡಿ ಹೆಂಗಿದೆ, ಭಯ ಆಗಂಗಿದೆ ಇದು. ಹೆವಿ ಕಾಲು ಒಂಚೂರು ಸಿಗಾಕೊಂಡ್ರೆ ಅಲ್ಲ, ತುಂಬ ವೆಯ್ಟ್ ಇರೋರು ಏನು ಮಾಡೋದು? ಹುಷಾರಾಗಿ ಬನ್ನಿ ಗೈಸ್, ನೀವೇನಾದ್ರು ಬಂದರೆ. ಬರಲೇಬೇಡಿ, ಏನೂ ಇಲ್ಲ ಇಲ್ಲಿ. ಹಂಗೆ ಹೇಳೋಕ್ಕಾಗಲ್ಲ. ಬೋಟ್ ರೈಡ್ ಬಂದರೆ ಇಲ್ಲಿ ಬರೋದು ಬ್ಯಾಡ್ ಅನ್ಸುತ್ತೆ ನನಗೇನು. ನಾನು ಬೇರೆ 60 kg ಇದ್ದೀನಿ, ನೀವೆಷ್ಟು kg ಇದ್ದೀರಾ? ನಾನು 57, 49 ನಂಗೆ. ಟೋಟಲ್ ಟಾರ್ಗೆಟ್ 120 ಭಾರ ವಜ್ನ ಹೊರ್ತೈತಲ್ಲ, ಇದು ಗ್ರೇಟ್ ಅಂತಲೇ ಹೇಳ್ಬೋದು. ಚಾಡ್ಕೊತಾರೆ ಈ ಥರ ಫ್ರೆಂಡ್ಸ್ ಜೊತೆ ಬಂದರೆ ಈ ಥರ ವೈಬ್ ಮಾಡ್ಬೋದು. ಆ್ಯಕ್ಚುಲಿ ಇಲ್ಲಿ ಫಾರೆಸ್ಟ್ ವಾಕ್ ಆಯಿತು. Finally we are into Eco Beach. Eco Beach ಬಂದ್ವಿ. God, so big. ಹಿಂಗೆ ಅಂಗೈಲಿ ದಿನ ನಿನ್ನ ಹೆಸರನು ನನ್ನ ಹೆಸರ ಜೊತೆ ನಾ ಬರೆದೆ, ಅಂಗೈಲಿ ಅದು ಅಳಿಸಿ ಹೋದರೆ ಎದೆಯೊಳಗೆ ನೀಡಿದೆ. ನಾನೇ ಕೂತ್ಕೊಂಡ್ಬಿಟ್ಟೆ. ಮತ್ತೆ ನೋಡು, ಓದೋಕೆ ದಿನ ಕುಳಿತುಕೊಂಡರೆ ಅನ್ವಾಗ್ಲೇ ಬಂದ್ಬಿಡು. ಆಯ್ತು ರೆಡಿ, ಹೌದು ರೆಡಿ. 5, 6, 7, 8 ಏನೋ ಕುಳಿತುಕೊಂಡರೆಗೆ ಬಾಂದಲ್ಲ, ಇಲ್ಲಿಂದ ಬರೋದು ಕಣ. So guys, this is a full view of Murdeshwara. So yeah, this was the Murdeshwara and ಇನ್ನೊಂದು ಹೊನ್ನಾವರ ಟ್ರಿಪ್ ಹೀಗಿತ್ತು. ಸೊ ನಾವಂದು ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲನೂ ಕೂಡ ಜಾಸ್ತಿ ಇಷ್ಟ ಆಗಿದ್ದು ಸ್ಕೂಬಾ ಡೈವ್ ಮತ್ತೆ ಇನ್ನೊಂದು ಬೀಚ್ ಇತ್ತಲ್ಲ, ಅದು ಯಾವುದು ಅಲ್ಲಿ ಹೊನ್ನಾವರ ಎಕೋ ಬೀಚ್. ಎರಡು ಮಾತ್ರ ಕ್ರೇಜಿ ಸಖತ್ತಾಗಿತ್ತು. ನೀವು ಒಂದ್ಸರಿ ಬಂದು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಅದು ಗೊತ್ತಾಗೋದು. ಸೊ ಯಾವುದು ಮಾಡಿದ್ರು ಸ್ಕೂಬಾ ಡೈವಿಂಗ್ ಅಂತೂ ಮಾಡಿ ಸಖತ್ ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿದೆ. ಸೀರಿಯಸ್ಲಿ ಮಾಡಿ. ಈ ಊಟ ಮಾಡಕ್ಕೆ ಹೋಗ್ಬಿಟ್ಟು ಪಾಚಿ ಮಾಡಿ ನಾಳೆ ಬೆಳಗ್ಗೆ ಬಸ್ಗೆ ಉಡುಪಿಗೆ ಹೋಗೋಣ. ಸೊ ಟಿಲ್ ದೆನ್ ಬಾಯ್, ಲವ್ ಯು ಸೋ ಮಚ್, ಬಾಯ್.